ನಮಸ್ತೆ, ನನ್ನ ಹೆಸರು ವೀಣಾ ಅಂತೇಳಿ. ನಾವು ಈ ಭದ್ರಕಾಳಿ ದೇವಸ್ಥಾನಕ್ಕೆ ದಾವಣಗೆರೆಯಿಂದ ಬಂದಿದ್ದೀವಿ. ಇದು 2ನೇ ವಾರ ನಾವು ಬಂದು. ಮೊದಲನೇ ವಾರ ದೇವಿ ದರ್ಶನ ಮಾಡಿದ್ವಿ, ನೀರು ಹಾಕ್ಸ್ಕೊಂಡ್ವಿ. ಒಂಥರ ಏನೋ ಪಾಸಿಟಿವ್ ಎನರ್ಜಿ ಬಂತು. ನಮ್ಮ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬಂತು. ಆಕ್ಚುಲಿ ನನ್ನ ಮಗನಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಎಲ್ಲ ಕಡೆ ತೋರಿಸಿದ್ವಿ, ಈಗ 10 ವರ್ಷದಿಂದ ತೋರಿಸಿದ್ವಿ, ಕಡಿಮೆ ಆಗಿರ್ಲಿಲ್ಲ. ದೇವಿಗೆ ಅರ್ಕೆ ಹೊತ್ಕೊಂಡ್ಮೇಲೆ ಕಡಿಮೆ ಆಯ್ತು. ಬಂದು ಹೋದ ವಾರ ನೀರು ಹಾಕ್ಸ್ಕೊಂಡು ಹೋದ್ವಿ. ಇದು ಕುಂಬಳಕಾಯಿ ದೀಪ ಹಚ್ಚಿದ್ವಿ, ನನಗೆ ಸಮಾಧಾನ ಆಯ್ತು. ಮತ್ತೆ ನನ್ನ ತಮ್ಮನ ಹೆಂಡತಿಗೂ ಸ್ವಲ್ಪ ತುಂಬಾ ನೆಗೆಟಿವ್ ಎನರ್ಜಿ ಎಲ್ಲ ಇತ್ತು. ಇವತ್ತು ನೀರು ಹಾಕ್ಸಿದ್ವಿ, ಅವ್ರ ಮೈಯಲ್ಲಿರೋದೆಲ್ಲ ಬಿಟ್ಟೋಯ್ತು. ಹಾಗಾಗಿ ನಮ್ಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಹೊಸ್ದಾಗಿ ಬರ್ಬೇಕು, ಇಲ್ಲಿ ಬಂದು ಸ್ವಲ್ಪ ಅಮ್ಮನವ್ರ ನೀರ್ ಹಾಕ್ಸ್ಕೋಬೇಕು. ಆಕ್ಚುಲಿ ಇಲ್ಲಿ ಬರೋಂತ ನೀರು ನಮಗೂ ಗೊತ್ತಿರ್ಲಿಲ್ಲ. ಶಾಸ್ತ್ರಿಗಳು ಹೇಳಿದ್ರು, ಅಮ್ಮನವ್ರದ್ದು ಅಭಿಷೇಕ ಆಗುತ್ತಲ್ವಾ ಹಳದಿ ನೀರು, ಆ ನೀರನ್ನು ನಮಗೆ ಹಾಕ್ತಾರೆ. ಅವ್ರು ಸಿಂಟೆಕ್ಸ್ ಅಲ್ಲಿ ಸ್ಟಾಕ್ ಮಾಡ್ಬಿಟ್ಟು, ಅಭಿಷೇಕ ಆಗಿರೋ ನಾವು ಎಷ್ಟು ಅದೃಷ್ಟ ಮಾಡಿದೀವಲ್ವಾ, ದೇವಿ ಅಭಿಷೇಕದ ನೀರು ನಾವು ಹಾಕ್ಸ್ಕೊಂತೀವಿ ಅಂದ್ರೆ. ಸೊ ನಮ್ಮ ದೇವಸ್ಥಾನಗಳು ಇರೋದ್ರಿಂದಲೇ ನಮ್ಮಲ್ಲಿ ಸಂಸ್ಕೃತಿನ ಉಳ್ಕೊಂಡಿರೋದು. ಸೊ ನಾವು ದೇವರನ್ನ ನಂಬಬೇಕು, ಆರಾಧಿಸ್ಬೇಕು, ಎಲ್ಲಾ ದೇವಸ್ಥಾನಗಳಿಗೂ ನಾವು ಭೇಟಿ ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಇದೆ. ಸೊ ನಾವು ಅಮ್ಮನ ಅವರ ಭಕ್ತರು ಕೂಡ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಾವು ಆರಾಧಿಸ್ತೀವಿ. ನಮ್ಮನ್ನ ಖುಷಿ ಆಯ್ತು.